ಶಾಪಿಂಗ್. ಐ ಆಮ್ ಸಾರಿ ಸ್ನೇಹ. ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಅದು ಏನಾಯ್ತು ಅಂದ್ರೆ ನನಗ್ ಕಾರಣ ಬೇಕಾಗಿಲ್ಲ. ಅಟ್ಲೀಸ್ಟ್ ನೀನಾದ್ರೂ ಒಂದು ಫೋನ್ ಮಾಡಬಾರ್ದಾ? ಒಂದಲ್ಲ, ಸ್ವಲ್ಪ ನಿಮ್ ಮೊಬೈಲ್ ಫೋನ್ ತೆಗೆದು ನೋಡಿ. 10 ಸಲ ಫೋನ್ ಮಾಡಿದ್ದೀನಿ. ನಾನ್ ಮಾತ್ರ ಅಲ್ಲ, ಮನೆಯವರೆಲ್ಲ ಟ್ರೈ ಮಾಡಿದ್ದಾರೆ. ನೀವ್ ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ಟೆನ್ಷನ್ ಅಲ್ಲಿದ್ದಾರೆ. ಓ ಶಿಟ್, ಅದು ಡಿಸ್ಕೋಥೆಕ್ ಸೌಂಡ್ ನಲ್ಲಿ ರಿಂಗ್ ಆಗಿದ್ ಕೇಳಿಸ್ಲಿಲ್ಲ. ನಾನ್ ನಿಮಗ್ ಕಾಯ್ತಾ ಇರೋದನ್ನ ಮರ್ತು ನೀವ್ ಡಿಸ್ಕೋಥೆಕ್ ಹೋಗಿದ್ರಾ? ಸಾರಿ, ಅದು ಇವತ್ತು ಹರಿ ಬರ್ತ್ಡೇ ಇತ್ತಲ್ಲ, ಅದಕ್ಕೆ. ಹರಿ 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 ನಿಮ್ ಲೈಫ್ ನಲ್ಲಿ ಬಂದ್ಮೇಲೆ ನಾನ್ ನಿಮಗ್ ಕಾಣಿಸ್ತಾ ಇರ್ಲಿಲ್ಲ. ಈಗೀಗ ಏನು ಕೇಳಿಸ್ತಾನೂ ಇಲ್ಲ ಅಲ್ವೋ? ಇವಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿ ನೀನ್ ಅವನ ಜೊತೆ ಹೋಗಿದ್ಯಲ್ಲ. ಕೊಟ್ಟು ಮಾತ್ ಮರೆಯೋದಲ್ದೇನೆ ಇತ್ತೀಚೆಗೆ ಸುಳ್ಳು ಬೇರೆ ಹೇಳ್ತಾರೆ. ಸುಳ್ಳ? ಅತ್ತೆ, ಇವ್ರ ಜೊತೆ ಶಾಪಿಂಗ್ ಬರೀ ಹರಿನೋ ಅಥವಾ ಯಾವ್ದಾರು ಹುಡುಗಿನೂ ಬಂದಿದ್ಲೋ ಕೇಳಿ. ಓ, ಆ ಹುಡುಗಿ ಸ್ಫೂರ್ತಿ ಅಂತ, ಹರಿ ಫ್ರೆಂಡು. ಹೌದು, ನಿನಗೆ ಹೇಗೆ ಗೊತ್ತು? ನಾನ್ ನೋಡ್ದೆ. ಮತ್ತ್ಯಾಕೆ ಬರ್ಲಿಲ್ಲ? ನಿಮ್ಮನ್ನ ಅಂಟ್ಕೊಂಡು ಇನ್ನೊಬ್ಳು ನಿಂತಿರ್ಬೇಕಾದ್ರೆ ನಾನ್ ಹೇಗ್ ಬರ್ಲಿ? ಅವಳೊಬ್ಳು ಚಿಕ್ಕ ಹುಡುಗಿ, ಸುಮ್ನೆ ಯಾಕೆ ಏನೇನೋ ಕಲ್ಪನೆ ಮಾಡ್ಕೋತೀಯ? ಚಿಕ್ಕವಳು ದೊಡ್ಡವಳು ಅದನ್ನ ನಾನ್ ಫೋನ್ ಮಾಡ್ದಾಗ್ಲೇ ಹೇಳ್ಬೋದಿತ್ತಲ್ಲ. ಯಾಕೆ ಅದನ್ನ ತಿಳ್ಕೊಳ್ಳೋಷ್ಟು ಅಧಿಕಾರ ಇಲ್ವಾ ನನ್ಗೆ? ಆಫ್ ಕೋರ್ಸ್, ನೀ ನನ್ ಕೈ ಹಿಡಿಯೋಳು, ನನ್ ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಹಕ್ಕು ನಿನಗಿದೆ. ಈಗ ನಿಜ ಗೊತ್ತಾಯ್ತಲ್ಲ, ಕಮ್ ಆನ್ ಪ್ಲೀಸ್. ಯಾಕಕ್ಕೆ ಸುಮ್ನೆ ಟೆನ್ಷನ್? ಬನ್ನಿ ಊಟ ಮಾಡೋಣ. ಯು ಶಟ್ ಅಪ್. ಏ ಸ್ನೇಹ, ಬೆಳ್ದಿರೋ ನಿನಗೆ ಹೇಗ್ ಮಾತಾಡ್ಬೇಕದು ಗೊತ್ತಿಲ್ಲ, ಆ ಚಿಕ್ಕ ಹುಡುಗಿ ಹೇಳ್ತಿದ್ಯಲ್ಲ. ರಿಷಿ, ಏನಪ್ಪ ಇದಲ್ಲ? ಮಗ ಏನೇ ಮಾಡಿದ್ರು ಸರಿಯಾಗಿರತ್ತೆ ಅಂತ ಕೊಟ್ಟು ಸದ್ರ ಇದು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡ್ ಸ್ನೇಹ, ನಾಳೆ ನಾವಿಬ್ರು ಗಂಡ ಹೆಂಡತಿ ಆಗೋರು. ನಮ್ಮಿಬ್ರ ಮಧ್ಯೆ ಪ್ರೀತಿ ಇರ್ಬೇಕು, ಸಂದೇಹ ಅಲ್ಲ. ಹಾಗಾದ್ರೆ ನಮ್ಮಿಬ್ರ ಮಧ್ಯೆ ಹರಿ ಬಂದ್ರು ಪರವಾಗಿಲ್ಲ ಅಲ್ವಾ? ಅವನಿಂದ ನಮ್ ಎಂಗೇಜ್ಮೆಂಟ್ ಲೇಟ್ ಆಗಿ ಬಂದ್ರಿ. ನಮ್ ತಂದೆ ಹತ್ರ ಸರಿಯಾಗಿ ಮಾತಾಡ್ದೆ ಕಳ್ಸಿದ್ರಿ. ಇವತ್ ನನ್ನನ್ನೇ ಮರ್ತ್ರಿ. ನನಗ್ ನೋವಾಗಲ್ವಾ? ಮದ್ವೆಗೆ ಮುಂಚೆ ಎಷ್ಟೇ ಸ್ನೇಹ ಇದ್ರು ಮದ್ವೆ ಆದ್ಮೇಲೆ ಹೆಂಡ್ತಿನೇ ಸರ್ವಸ್ವ ಆಗ್ತಾಳೆ. ಅದನ್ನ ನೀವ್ ಹೇಳ್ತಿದ್ದೀರಾ, ಅವ್ರು ಹೇಳ್ತಿಲ್ವೇ? ನಾನ್ ಹೇಳಲ್ಲ. ಹಾಗಾದ್ರೆ ನಾನು ಅಷ್ಟೇ. ನನಗ್ ಸಿಗೋ ಪ್ರೀತಿನ ಕಿತ್ಕೊಳಕ್ ಬಂದ್ರೆ ನಾನ್ ಸಹಿಸಲ್ಲ. ಹೆಣ್ಣಾಗಿದ್ರೆ ಸೌತಿ ಬರ್ತಾರೇನೋ ಭಯ ನಿಜ, ಆದ್ರೆ ಹರಿ ಗಂಡು. ಅದ್ ಯಾರೇ ಆದ್ರೂ ನನಗ್ ಹಿಡ್ಸಲ್ಲ. ನಿಮ್ ಪ್ರೀತಿ ನನಗ್ ಮಾತ್ರ ಸಿಗ್ಬೇಕು. ಈ ಮನೆಯವ್ರಿಗೆಲ್ಲ ನನ್ ಪ್ರೀತಿ ಹಂಚ್ತಾ ಇದೀನಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀಯ? ಹಾಗೆ ನೀ ನನ್ ಮದ್ವೆ ಆದ್ಮೇಲೆ ನಿನ್ ಪ್ರೀತಿ ನನಗ್ ಮಾತ್ರ, ನಿನ್ ಹೆತ್ತವ್ರಿಗಲ್ಲ ಅಂದ್ರೆ? ನಾನ್ ಮಾತಾಡ್ತಿರೋದು ಮನೆಯವ್ರ ಬಗ್ಗೆ ಅಲ್ಲ, ಮನೆಗ್ ಸಂಬಂಧ ಇಲ್ದೇ ಇರೋ 3ನೇ ವ್ಯಕ್ತಿ ಬಗ್ಗೆ. ಅವನು ನಿನ್ನ 3ನೇ ವ್ಯಕ್ತಿ ಇರ್ಬೋದು, ಆದ್ರೆ ನನಗವನ್ ಮುಖ್ಯವಾದ ವ್ಯಕ್ತಿ. ನನ್ಗಿಂತಾನ? ಆದ್ರೆ ಡಿಸ್ಕಷನ್ ಈಗ ಯಾಕೆ? ಆಗ್ಬೇಕು. ಅಮ್ಮ ಸ್ನೇಹ, ಇಷ್ಟು ಸಣ್ಣ ವಿಷಯನ ದೊಡ್ಡದ್ ಮಾಡಬೇಡಮ್ಮ. ಮತ್ತೇನೇನತ್ತೆ, ಎಲ್ರು ಹೇಳ್ತಾ ಇದ್ರು ಕೇಳ್ತಾನೆ ಇಲ್ಲ. ನನ್ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ನಾಳೆ ಇದೇ ಹರಿಗೋಸ್ಕರ ನನ್ನನ್ ಬಿಡಲ್ಲ ಅಂತ ಏನ್ ಗ್ಯಾರಂಟಿ? ಸೊ ನನಗಿವತ್ತು ಅವ್ರಿಗೆ ಯಾರು ಮುಖ್ಯ ಅನ್ನೋದು ಗೊತ್ತಾಗ್ಬೇಕು. ಸ್ನೇಹ, ಪ್ಲೀಸ್ ಟ್ರೈ ಟು. ನೋ, ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ಅಮ್ಮ, ನೀನಾದ್ರೂ ಸ್ವಲ್ಪ ಹೇಳು. ಅಮ್ಮ, ಯಾಕೆ? ನೀವೇ ಹೇಳಿದ್ರಿ ನಮ್ಮಿಬ್ರ ಮಧ್ಯೆ ಇರೋ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು ಅಂತ. ಈಗ ಹೇಳಿ, ನಾನು ಹರಿನು? ಬೇಡ ಸ್ನೇಹ, ನೀ ನನ್ನ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕ್ಸ್ತಿದ್ಯಾ. ಯು ಹ್ಯಾವ್ ಟು ಟೆಲ್ ಮೀ ನೌ. ನನಗೆ ಇವತ್ತಿಗೆ, ಈ ನಿಮಿಷಕ್ಕೆ ಹರಿನೇ ಮುಖ್ಯ. ಥ್ಯಾಂಕ್ಸ್. ನಿಮ್ಮನ್ ಪ್ರೀತಿಸಿ ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ನನಗೆ ಇದು ಬೇಕು, ಇನ್ನೂ ಬೇಕು. ಅಟ್ಲೀಸ್ಟ್ ಮದ್ವೆಗೆ ಮುಂಚೆನೆ ನಿಮ್ ಜೀವನದಲ್ಲಿ ನಾನೆಷ್ಟು ಮುಖ್ಯ ಅಂತ ಹೇಳ್ಬಿಟ್ರಲ್ಲ. ಬೇಡಮ್ಮ, ಬೇಡ. ಇವನಿಗೆ ನಾನು ಹೇಳ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಬೇಡ ಅತ್ತೆ, ನನ್ಗೆ ಕ್ಷಮಿಸಿ. ಏನು ಮಾಡಿದ್ರು? ಸ್ನೇಹ, ಸ್ನೇಹ, ನನ್ನ ಮಾತು ಕೇಳು. ರಿಷಿ, ಇವತ್ತು ನೀನು ತಗೊಂಡಿದ್ದ ನಿರ್ಧಾರ ಸರಿ ಅಲ್ಲ ಅನ್ಸುತ್ತೆ. ಯಾಕಮ್ಮ? ಅಲ್ವೋ, ಅವಳು ನಿನ್ ಸಂಬಂಧನೇ ಬೇಡ ಅಂತ ಉಂಗ್ರ ಬಿಚ್ಕೊಟ್ಟು ಹೋಗ್ತಾ ಇದ್ರೆ ನೀನು ಹಾಗೆ ನಿಂತಿದ್ಯಲ್ಲೋ. ಅಮ್ಮ, ಹೆಣ್ಣಿಗೆ ಸಹನೆ ಇರ್ಬೇಕು, ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರಬೇಕು.
ಅದೇ ಇಲ್ದಿದ್ಮೇಲೆ ಮದುವೆ ಆಗಿ ಏನ್ ಪ್ರಯೋಜನ? ಏನೇ ಆದ್ರೂ ನೀನು ಅವಳನ್ನ ತಡಿಬೇಕಾಗಿತ್ತು, ಅವಳಿಗೆ ಸಮಾಧಾನ ಹೇಳ್ಬೇಕಾಗಿತ್ತು. ನಿಜ ಗೊತ್ತಾದ್ಮೇಲೆ ಅವಳೇ ಬರ್ತಾಳೆ ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಹಾ, ಅಷ್ಟರಲ್ಲಿ ನಮ್ಮ ಮನೆ ಮರ್ಯಾದೆ, ನಿಮ್ಮಿಬ್ರು ಮದ್ವೆ ಮಧ್ಯೆ ನಿಂತ್ಕೊಂಡಿದ್ದಲ್ಲ ನಾನು, ನನ್ನ ಮರ್ಯಾದೆ ಎರಡು ಹೋಗೋದ್ ಖಂಡಿತ. ನಮಗ್ ಬೇಕಾಗಿರೋದು ಬರೀ ನಿನ್ ಮಾತು, ನಿನ್ ಮರ್ಯಾದೆ ಉಳಿಸೋದಷ್ಟೇ ಅಲ್ಲ, ನಮ್ ಮನೆ ಮನ್ಸನ್ನ ಒಡಿದೆ ಹೊಂದ್ಕೊಳ್ಳೋಳು. ಅದನ್ನ ಅರ್ಥ ಮಾಡ್ಕೊಂಡ್ ಬರ್ದಾದ್ರೆ ಬರ್ಲಿ. ಅಯ್ಯೋ ರಿಷಿ, ಅವಳೇನೋ ಈ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ, ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ರಾಯ್ತು ಬಿಡು. ರೀ, ನೀವ್ ಸುಮ್ನೆ ರೀ. ಹಾಗ್ ಬರೋದಕ್ಕೆ ಅವಳನ್ ಗತಿಗೆಟ್ ನಿಂತ್ಕೊಂಡಿಲ್ಲ. ಅವಳಿಗೂ ಒಳ್ಳೆ ಮನೆತನ, ಆಸ್ತಿ, ಅಂತಸ್ತು ಎಲ್ಲ ಇದೆ. ಅಂತವಳನ್ನ ಬಿಟ್ಬಿಟ್ಟು ನೀಗ ಆ ಹರಿನೇ ಹೆಚ್ಚಾಗೋದ್ನಾ? ಹಾಗೆ ತಿಳ್ಕೊ. ರಿಷಿ, ನಿನಗೆ ಆ ಹುಡುಗನ ಮೇಲೆ ಕನಿಕರ ಇದೆ ಸರಿ, ಆದ್ರೆ ಅವನಿಂದ ನಮ್ ಮನೆ ನೆಮ್ಮದಿನೇ ಹಾಳಾಗ್ತಿದೆಯಲ್ಲೋ. ಅಮ್ಮ, ನೀನ್ ಅದು- ಮದ್ವೆ ಆಗೋಳ್ಕಿಂತ ಆ ಬೀದಿ ಬಿಕಾರಿನೇ ಹೆಚ್ಚಾಗೋದ್ನಾ ನಿನ್ಗೆ? ಒಬ್ಬರ ಬಗ್ಗೆ ಗೊತ್ತಿಲ್ದೆ ಹಗುರವಾಗಿ ಮಾತಾಡ್ಬೇಡ. ಅಪ್ಪ ಯಾರು ಅಂತಾನೆ ಗೊತ್ತಿಲ್ದೇ ಇರೋನ್ಗೆ ಇಷ್ಟೇ ಮರ್ಯಾದೆ ಕೊಡೋದಪ್ಪ? ಮುಚ್ಚು ಬಾಯ್! ಮುಚ್ಚು ಬಾಯ್! ಮುಚ್ಚು ಬಾಯ್! ಈ ಮನೇಲಿ ನಿನಗೂ ನನಗೂ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಆ ಹುಡುಗನಿಗೂ ಇದೆ. ಇದೇನ್ ಹೇಳ್ತಿದ್ಯೋ? ನಾನು ರಿಷಿ ಹತ್ರ ಸ್ವಲ್ಪ ಮಾತಾಡಬೇಕು. ರಿಷಿ ಹತ್ರ ಮಾತ್ರ ಮಾತಾಡಬೇಕು. ಯಾಕಪ್ಪ? ನಾನು ಸಾವಿಗೆ ತುಂಬಾ ಹತ್ರ ಆಗ್ತಾ ಇದ್ದೀನಿ. ಇಲ್ಲಪ್ಪ, ನಿಮ್ಗ ಭಯ ಬೇಡ. ಡಾಕ್ಟರ್ ಹೇಳಿದ್ದಾರೆ. ಸಾಯ್ತೀನಿ ಅನ್ನೋ ಭಯ ನನಗಿಲ್ಲ. ಆದ್ರೆ ಏನ್ ಹೇಳಪ್ಪ? ನೀನು ನನಗೆ ಒಳ್ಳೆ ಮಗನಾದೆ. ಆದ್ರೆ ರಿಷಿ, ನಾನು ನಿನಗೆ ಒಳ್ಳೆ ತಂದೆನಾ? ಖಂಡಿತಪ್ಪ, ನೀವ್ ನನಗೆ ಬರೀ ತಂದೆ ಮಾತ್ರ ಅಲ್ಲ, ಎ ಗುಡ್ ಫ್ರೆಂಡ್ ಕೂಡ. ನಿಮ್ಮಂತ ಒಬ್ಬ ತಂದೆಗೆ ಮಗನಾಗ ಹುಟ್ಟಿದೆ ನನ್ನ ಪುಣ್ಯ. ಅಣ್ಣ ಪಡ್ಕೊಂಡ್ ಪುಣ್ಯ ತಮ್ಮಂಗ್ ಸಿಗ್ಲಿಲ್ವಲ್ಲ ಅನ್ನೋ ಕೊರಗು ನನ್ನ ಕಾಡ್ತಾ ಇದೆಯಪ್ಪ. ಅಪ್ಪ, ಹೌದಪ್ಪ, ನಿನಗೊಬ್ಬ ತಮ್ಮ ಇದ್ದಾನೆ. ಜೀವನದಲ್ಲಿ ಕೆಲವೊಂದು ಸಂಬಂಧಗಳು ಯಾವಾಗ, ಹೇಗೆ, ಯಾಕೆ ಅನ್ನೋ ಕಾರಣಗಳೇ ಇಲ್ಲದೆ ಹುಟ್ಕೊಳತ್ವೆ. ನನ್ನ ವಿಷಯದಲ್ಲೂ ಹಾಗಿತ್ತು. ಅದೇ ಅರ್ಥ ಮಾಡ್ಕೋ. ಹುಟ್ಟೋ ಮಗುಗೆ ಅನ್ನ, ಬಟ್ಟೆ, ವಿದ್ಯೆ, ಜ್ಞಾನ ಎಲ್ಲ ಕೊಡ್ಬೋದು, ಆದ್ರೆ ನನ್ನ ಹೆಸರು ಕೊಡಕ್ಕಾಗಲ್ಲ. ಯಾಕೆ? ನನ್ನ ಪ್ರೆಸ್ಟೀಜು, ನಮ್ಮ ವಂಶದ ಗೌರವ ಅದಕ್ಕೆ ಒಪ್ಪೋದಿಲ್ಲ. ನಾಳೆ ಆ ಮಗು ತಂದೆ ಯಾರು ಅನ್ನೋ ಕೊರಗಿನಲ್ಲೇ ಜೀವಮಾನ ಪೂರ ಕಳಿಬೇಕಾಗತ್ತೆ. ಅದಕ್ಕೆ ಮೂಗ್ ಸಾಕ್ಷಿಯಾಗಿ ನೀನ್ ನಿಲ್ಬೇಕಾಗತ್ತೆ. ಆದ್ರೆ ಮಗು ಹುಟ್ಟಕ್ ಮುಂಚೆನೆ ಅದನ್ನ ಸಾಯಿಸಿ ನಮ್ಮಿಬ್ರ ಸಂಬಂಧಕ್ಕೆ ತಪ್ಪರ್ಥ ಕೊಡಕ್ಕೆ ನನಗಿಷ್ಟ ಇಲ್ಲ. ಯಾಕೆಂದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ಅದೇ ನಿನ್ ತೀರ್ಮಾನ ಆದ್ರೆ ನಾನೇನು ಮಾಡಕ್ಕಾಗೋದಿಲ್ಲ. ಮಗು ಖರ್ಚಿಗೆ ತಿಂಗಳ ನಾ ಹಣ ಕಳಿಸ್ಕೊಡ್ತೀನಿ. ಬೇಡ ಬೇಡ, ಕಟ್ಕೊಂಡವ್ರ ಹೆಸರೇ ಇಲ್ಲ ಅಂದ್ಮೇಲೆ ಹಣ ತಗೊಂಡು ಇಟ್ಕೊಂಡೋಳು ಅಂತ ಸಮಾಜ ಕೊಡೋ ಕಳಂಕನೂ ನನಗ್ ಬೇಡ. ಈ ನನ್ ಮಗುಗೋಸ್ಕರ ನಾನು ಏನನ್ನ ಎದುರಿಸೋದಕ್ಕೂ ತಯಾರು. ತಂದೆ ತಾಯಿ ಎರಡೂ ನಾನೇ ಆಗಿದ್ದು ನನ್ ಮಗುಗ್ ಯಾವ ಕೊರತೆನೂ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಲಕ್ಷ್ಮಿ, ಯೋಚನೆ ಮಾಡಬೇಡಿ. ನೀವು ನನ್ ಗಂಡ ಆಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ನಾನ್ ನಿಮ್ಗೆ ಒಳ್ಳೆ ಹೆಂಡತಿಯಾಗಿರ್ತೀನಿ. ಈ ಉಸಿರಿರೋವರೆಗೂ ನಿಮ್ ಹೆಸರಿಗಾಗ್ಲಿ ಮನೆತನಕ್ಕಾಗ್ಲಿ
ನನ್ನಿಂದ ಧಕ್ಕೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಅವಳು ತುಂಬ ಸ್ವಾಭಿಮಾನಿ ಕಣೋ. ನನ್ನ ನೆರಳು ಆ ಮಗು ಮೇಲೆ ಬೀಳ್ದಿರೋ ಹಾಗೆ ಆ ಹುಡುಗನ್ನ ಬೆಳೆಸದ್ಲು. ಜೀವನದಲ್ಲಿ ಅವಳು ನನ್ನಿಂದ ಪಡ್ಕೊಂಡ ಸಹಾಯ ಒಂದೇ ಒಂದು ಅಂದರೆ ಅವಳ ಮಗನ್ನ ಕಾಲೇಜಿಗೆ ಸೇರ್ಸೋಕ್ಕೆ ಕಷ್ಟ ಆದಾಗ ನಮ್ಮ ರಾಮಣ್ಣ ಅವಳನ್ನ ಬಲವಂತ ಮಾಡಿ ಅವನ್ನ ನಮ್ಮ ಕಾಲೇಜಿಗೆ ಸೇರಿಸಿದ್ರು. ಈ ಸೊಸೈಟಿ, ನನ್ನ ಸ್ಟೇಟಸ್ಸು ಇವೆಲ್ಲ ನನ್ನ ಎಷ್ಟು ಕಟುಕನನ್ನಾಗಿ ಮಾಡ್ತು ಅಂದರೆ ಅವಳು ಸತ್ತಾಗ ಕೂಡ ಅವಳ ಮುಖಾನು ನನ್ನಿಂದ ನೋಡಕ್ಕಾಗ್ಲಿಲ್ಲಪ್ಪ. ತಾಯಿನ ಕಳ್ಕೊಂಡ ದುಃಖದಲ್ಲಿ ದಿನೇ ದಿನೇ ಅವನು ಹಾಳಾಗ್ತಾ ಇದ್ದಾನೆ. ನನ್ನ ಮನಸ್ಸಾಕ್ಷಿ ನನ್ನ ಅಪರಾಧಿ ಅಂತ ಇದೆ. ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟರು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಯಾವ ದಾರಿನೂ ಕಾಣಿಸ್ಲಿಲ್ಲಪ್ಪ. ರಿಷಿ, ಆ ತಪ್ಪನ್ನ ನೀನ್ ಸರಿಪಡಿಸ್ಬೇಕು. ತಂದೆಯಾಗಿ ನಾನು ಆರ್ಡರ್ ಮಾಡ್ತಿಲ್ಲ, ಒಬ್ಬ ತಪ್ಪಿತಸ್ಥನಾಗಿ ಬೇಡ್ತಾ ಇದ್ದೀನಿ. ಅದು ನನ್ನ ಕರ್ತವ್ಯ ಅನ್ಕೋತೀನಿ. ಹೇಳಪ್ಪ. ನೀನು ಅನುಭವಿಸ್ತಿರೋ ಸುಖ, ನಿನಗೆ ಸಿಗ್ತಿರೋ ಗೌರವ ನಿನ್ನ ತಮ್ಮಂಗೂ ಸಿಗಬೇಕು. ಅವನು ಈ ಮನೆಯಲ್ಲಿ ಒಬ್ಬನಾಗಿರಬೇಕು. ಅಪ್ಪ, ತಂದೆ ಆಸ್ತಿನ ಅನುಭವಿಸಿದ್ರೆ ಮಗ ಆಗಲ್ಲ. ಆಸ್ತಿನ ಕರಗಿಸಿ ಋಣಾನ ತೀರಿಸ್ಕೊಂಡ್ರೆ ಮಗ ಅನ್ನಿಸ್ಕೊಡಲ್ಲ. ಹೆತ್ತೋರ ಆಸೆನ ನೆರವೇರಿಸೋನೆ ನಿಜವಾದ ಮಗ. ಆ ಅವಕಾಶ ನನಗೆ ಸಿಕ್ಕಿದೆ. ಏನೇ ತೊಂದರೆ ಬಂದರೂ ಸರಿ, ನಿಮ್ಮ ಆಸೆನ ನಾನು ನೆರವೇರಿಸ್ತೀನಿ. ರಿಷಿ, ಅಜಯ್, ಅಯ್ಯಯ್ಯೋ, ಎಲ್ಲಪ್ಪ ಇದ್ದ? ಇವನನ್ನ ನಿನ್ನೆಯಿಂದ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಅದೇನ್ ಕುಡ್ದಿದ್ದಾನೋ ಏನೋ, ಜ್ಞಾನ ತಪ್ಪಿ ಮೋರಿಲ್ ಬಿದ್ದಿದ್ದ. ನಿನ್ ಮುಖ ನೋಡಿ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೇಕಪ್ಪನ ಹೆಣನ ಕಾರ್ಪೊರೇಷನ್ ಲಾರಿ ಎತ್ತಾಕೊಂಡ್ ಹೋಗಿರೋದು. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಇನ್ನೇನಜ್ಜೆ, ಇವನನ್ನ ಹೆರಕ್ ಇವ್ರಮ್ಮ ಎಷ್ಟ್ ಕಾಸು ತಗೊಂಡಿದ್ಲೋ ಗೊತ್ತಿಲ್ಲ. ಇವನನ್ನ ಹುಡ್ಸ್ದವ್ನ ಯಾವನೋ ಅದೂ ಗೊತ್ತಿಲ್ಲ. ಅಜಯ್, ನಿಂಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ? ಸಾಕಪ್ಪ, ಸಾಕು. ಕರ್ಕೊಂಬಂದ್ಬಿಟ್ಟಿಯಲ್ಲ, ಅಷ್ಟು ಸಾಕು. ಯಜಮಾನ್ರೆ, ನಾನೊಂದು ಮಾತು ಹೇಳ. ಸಂಬಂಧಗಳನ್ನ ಹೇಳ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಈಗ ನಡೆದ್ರೂ ತಪ್ಪನ್ನ ತಿಳಿಸಿದ್ರು ಅದನ್ನ ತಿಳ್ಕೊಳ್ಳೋಷ್ಟು ತಾಳ್ಮೆನೂ ಅವನಲ್ಲಿಲ್ಲ. ಮೊದಲು ಅವನ್ನ ಅಡ್ಡದಾರಿಯಿಂದ ಬಿಡಿಸಿ ಒಬ್ಬ ಒಳ್ಳೆ ಮನುಷ್ಯನನ್ನಾಗಿ ಮಾಡೋಣ. ಆಮೇಲೆ ಸರಿಯಾದ ಸಮಯ ನೋಡಿ ಸತ್ಯ ಹೇಳೋದು ಒಳ್ಳೇದನ್ಸುತ್ತೆ. ಇಬ್ರು ಒಂದೇ ತಂದೆ ಮಕ್ಕಳಾದ್ರು ಸಮಾಜದಲ್ಲಿ ಒಬ್ಬನ ಸತ್ಕಾರ, ಇನ್ನೊಬ್ಬನಿಗೆ ಬಹಿಷ್ಕಾರ. ನಮ್ಮ ಲೈಫ್ ಸ್ಟೈಲ್ ನೋಡಿದ್ರೆ ಯಾರಿಗೆ ಆದ್ರೂ ಹೀಗೆ ಇರಬೇಕು ಅಂತ ಆಸೆ ಹುಟ್ಟುತ್ತೆ. ಅದನ್ನ ಪಡೆಯೋಕೆ ಅವನು ಎಂಥ ಅಪರಾಧ ಬೇಕಾದ್ರೂ ಮಾಡ್ತಾನೆ. ಆದ್ರೆ ಅಧಿಕಾರ ಇದ್ರೂ ಅದನ್ನ ಚಲಾಯಿಸದೆ ದಿನ ನರಕನ ಅನುಭವಿಸ್ತಾ ನೋವಲ್ಲೇ ಬದುಕನ್ನ ನೂಗ್ತಾ ಇರೋ ಆ ಹುಡುಗನ್ಗೆ ಇನ್ನಾದ್ರೂ ನ್ಯಾಯ ಸಿಗಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಕೇಳ್ದಾಗ ಕೊಡೋದ್ ದಾನ,
ಕೇಳೋಕ್ಕೂ ಮುಂಚೆ ಅವನು ಸೇರ್ಬೇಕಾದ್ ಸಲ್ಸೋದು ದೊಡ್ಡತನ. ಇದು ಅಪನಾಸೆ ಕೂಡ. ಅದನ್ನ ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ಸಾಧ್ಯ ಇಲ್ಲ, ಇದಕ್ಕೆ ನಾನು ಒಪ್ಪಲ್ಲ. ಅಜಯ್, ನನ್ನ ಮಾತ್ ಅಮ್ಮ. ನೋಡಿ, ಹೆದರ್ಕೊಳ್ಳೋಂಥದ್ದೇನೂ ಇಲ್ಲ. ಮೆಂಟಲ್ ಸ್ಟ್ರೈನ್ ಆಗಿದೆ ಅಷ್ಟೇ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡಿ. ಓಕೆ? ಓಕೆ ಡಾಕ್ಟರ್. ಹಾ. ನೋಡಿದ್ಯಾ, ನೀನ್ ಬರೀ ಕರ್ಕೊಂಡ್ ಬರ್ತೀನಿ ಅಂದಿದ್ದಕ್ಕೆ ಈ ಗತಿ. ಇನ್ನು ಕರ್ಕೊಂಡೆ ಬಂದ್ಬಿಟ್ರೆ ಒಟ್ಟು ಮಾತು ಉಳ್ಸ್ಕೊಳಕ್ ಹೋಗಿ ಮನೆತನದ ಗೌರವನ ಕಳ್ಕೋಬೇಕಾಗತ್ತೆ. ನೀನ್ ಮಾಡ್ತಿರೋ ಕೆಲ್ಸದಿಂದ ಅವನ್ ತಪ್ಪನ್ನ ತಿದ್ದಿದಂಗ ಆಗಲ್ಲ, ಮುಚ್ಚಿಟ್ಟಿದ ಸತ್ಯನ ಬಿಚ್ಚಿಟ್ಟಂಗಾಗುತ್ತೆ. ಆಮೇಲೆ ನಾವ್ ಯಾರು ತಲೆ ಎತ್ಕೊಂಡ್ ತಿರ್ಗಕ್ಕಾಗಲ್ಲ, ಗೊತ್ತಾ? ನೋಡೋ, ಅಪ್ಪ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಆ ಹುಡುಗಂಗೆ ಸ್ವಲ್ಪ ದುಡ್ಡು ಕೊಟ್ಟು ಕೈ ತೊಳ್ಕೊಂಡ್ಬಿಡು. ಅಂತವ್ರೆಲ್ಲ ದುಡ್ಡು ಅಂದ್ರೆ ಬಾಯ್ ಬಿಡ್ತಾರೆ. ಓಹೋ, ಸಂಬಂಧನ ವ್ಯಾಪಾರದ ಹೆಸರಲ್ಲಿ ಚೌಕಾಸಿ ಮಾಡೋಂತೀಯ. ಒಂದ್ ಮಾತು ಕೇಳ್ತೀನಿ, ನಿನಗೂ ಇದಕ್ಕೂ ಏನ್ ಸಂಬಂಧ? ನಾನು ನಿನ್ನ ಅಕ್ಕ ಕಣೋ. ಅಂದ್ಮೇಲೆ ಅವನಿಗೂ ತಾನೆ? ಅದು ಸಾಧ್ಯ ಇಲ್ಲ. ಯಾಕೆ? ಗಂಡನ ಮನೆಗೆ ಹೋದ್ಮೇಲೂ ತವರಿನ ಸಂಬಂಧ ಇಟ್ಕೊಂಡ್ರೆ ನಿನಗೆ ಇರೋ ತಮ್ಮನ ಜೊತೆ ಇನ್ನೊಬ್ಬ ಬಂದ್ರೆ ಏನು? ಅಂದ್ರೆ ಏನೇನ್ ಮಾತಿನ ಅರ್ಥ? ನೀನ್ ನಿರ್ಧಾರ ನೋಡ್ಕೋಬೇಕು, ಇಲ್ಲ ನಾನ್ ಗಂಡನ ಮನೆಗೆ ಹೋಗ್ಬೇಕು ಅಂತ ತಾನೆ? ಅಲ್ಲ, ಕೋಪದ ಕೈಗೆ ಬುದ್ಧಿ ಕೊಡದೆ ಬುದ್ಧಿವಂತರಾಗಿ ಯೋಚನೆ ಮಾಡು ಅಂದೆ. ಗೊತ್ತಾಯ್ತು ಬಿಡಪ್ಪ. ಕೊಟ್ಟ ಹೆಣ್ಣು ಕೂಲಕ್ ಹೊರಗೆ ಅನ್ನೋದಾದ್ರೆ ನಾನ್ ಯಾಕೆ ಇಲ್ಲಿರ್ಲಿ? ನಿನ್ಗಿಷ್ಟ ಒಂದಾಗ ಮಾಡ್ಕೊ. ಏನ್ರಿ ನೋಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ನೋಡಪ್ಪ, ನನ್ ಮಗ ಮಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದ್ರೆ ಅದೆಲ್ಲ ಅವನ್ ಸಾವಿನ ಜೊತೆನೆ ಹೊರಟೋಯ್ತು. ಮತ್ತೆ ಅದನ್ನ ಕೆದ್ಕಕ್ಕೆ ನಾನ್ ಬಿಡಲ್ಲ. ಯಾರು ಏನೇ ಹೇಳಿದ್ರು ಪರವಾಗಿಲ್ಲ, ನೀನ್ ಹೇಳಮ್ಮ. ನಾನ್ ಮಾಡ್ತಾ ಇರೋದು ಸರಿನಾ ತಪ್ಪ? ನಾನು ಆ ಹುಡುಗನ್ ನೋಡ್ಬೇಕು.